ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಆಕಾಶ ಶೈನ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುವಂಥ ಒಂದು ಕತೆ ಹೇಳ್ತೀನಿ. ದೇವಿಕಾ ಮತ್ತು ವಾಸು ದಂಪತಿಗಳು ಒಂದು ಹಳ್ಳಿನಲ್ಲಿ ವಾಸ ಆಗಿರ್ತಾರೆ. ಅವ್ರಿಗೆ ಸ್ವಂತ ಜಮೀನಿರಲ್ಲ. ವಾಸು ಬೇರೆಯವ್ರ ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ಆ ಸಂಪಾದನೆಯಲ್ಲಿ ತಮ್ಮ ಜೀವನ ನಡೆಸ್ತಾ ಇರ್ತಾರೆ. ಒಂದು ಸರಿ ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಒಂದು ಹಾವು ಕಚ್ಚಿ ವಾಸು ಅಲ್ಲೇ ಸತ್ತು ಹೋಗ್ತಾನೆ. ದೇವಿಕಾಗೆ ಮನೆ ಹೇಗೆ ನಡೆಸೋದು ಅಂತ ಗೊತ್ತಾಗದೆ ಮನೆಯಲ್ಲೇ ಇದ್ಕೊಂಡು ಅಡುಗೆ ಕೆಲಸ ಮಾಡಿಕೊಂಡು, ಅಂದರೆ ಚಟ್ನಿ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಈ ಥರ ಎಲ್ಲ ಮಾಡಿ ಬೇರೆಯವ್ರಿಗೆ ಮಾರ್ತಾ ಇರ್ತಾಳೆ. ಆ ದುಡ್ಡಿನಿಂದ ತನ್ನ ಮಗ ಮಾಧವನ್ನ ಅಲ್ಲೇ ಹಳ್ಳಿಲಿರೋ ಒಂದು ಸ್ಕೂಲಿಗೆ ಹಾಕಿ 10ನೇ ತರಗತಿ ತನಕ ಓದಿಸ್ತಾಳೆ. ಆಮೇಲೆ ಅವಳ ಹತ್ರ ದುಡ್ಡು ಇರಲ್ಲ, ಮಾಧವಂಗೆ ಓದೋ ಮನಸ್ಸು ಇರಲ್ಲ. ಹಾಗಾಗಿ ಮಾಧವನ್ ಓದು 10ನೇ ತರಗತಿಗೆ ಮುಗಿಯುತ್ತೆ. ಆಮೇಲೆ ಮನೆಯಲ್ಲೇ ಇದ್ಕೊಂಡು ತನ್ನ ತಾಯಿಗೆ ಸಹಾಯ ಮಾಡಿಕೊಂಡು ಇರ್ತಾನೆ. ಹೀಗೆ ಇರಬೇಕಾದ್ರೆ ಮಾಧವಂಗೆ 22 ವರ್ಷ ತುಂಬುತ್ತೆ. ದೇವಿಕಾ ತನ್ನ ಮಗನಿಗೆ ಮದುವೆ ಮಾಡಿಸ್ಬೇಕು ಅನ್ನೋ ಯೋಚನೆಯಲ್ಲಿ ಅಕ್ಕಪಕ್ಕದವ್ರಿಗೆ ಹೇಳ್ತಾಳೆ, ನನ್ನ ಮಗನಿಗೆ ಒಂದು ಹೆಣ್ಣು ಹುಡುಕೊಡಿ ಅಂತ. ಆದರೆ ಮಾಧವಂಗೆ ಮದುವೆ ಆಗೋಕ್ಕೆ ಸುತಾರಾಮ್ ಒಪ್ಪಿಗೆ ಇಲ್ಲ. ಯಾಕೆ ಅಂದರೆ ಮಾಧವಂಗೆ ಒಂದು ದೌರ್ಬಲ್ಯ ಇರುತ್ತೆ. ಅವನು ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಆ ಕೆಲಸ ಮಾಡೋದಕ್ಕೆ ಅವನಿಗೆ ಭಯ ಆಗ್ತಿರುತ್ತೆ. ಮತ್ತು ಆ ಕೆಲಸದಿಂದ ಏನು ಕೆಟ್ಟ ಪರಿಣಾಮ ಆಗಿಬಿಡುತ್ತೋ ಅನ್ನೋ ಹೆದರಿಕೆ ಯಾವಾಗಲೂ ಅವನ್ನ ಕಾಡ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ದೇವಿಕಾ ಹಪ್ಪಳ ಮಾಡಿದ್ದೀನಿ, ಇದನ್ನು ತಗೊಂಡೋಗಿ ಶಾಂತಮ್ಮಂಗೆ ಕೊಟ್ಟು ಬಾ ಅಂತ ಹೇಳಿದ್ರೆ ಮಾಧವ ಹೇಳ್ತಾನೆ, ಅಯ್ಯೋ ಅಮ್ಮ, ಶಾಂತಮ್ಮ ಮೊದಲೇ ಜೋರು, ನಾನೇನಾದರೂ ಹಪ್ಪಳ ತೊಗೊಂಡು ಹೋಗ್ಬೇಕಾದ್ರೆ ದಾರಿನಲ್ಲಿ ಹಪ್ಪಳಗಳೆಲ್ಲ ಬಿದ್ದೋಗಿ ಒಡೆದು ಹೋದರೆ ಶಾಂತಮ್ಮನನ್ನು ಚೆನ್ನಾಗಿ ಬೈತಾಳೆ. ಆಮೇಲೆ ನಿನಗೆ ವ್ಯಾಪಾರನೂ ಆಗಲ್ಲ, ಏಕೆಂದರೆ ಮುಂದೆ ಅವಳು ನಿನಗೆ ಬಿಸ್ನೆಸ್ ಕೊಡೋಲ್ಲ ಅಂತ ಹೇಳ್ತಾ ಇರ್ತಾನೆ. ಈ ಥರ ಒಂದು ಕೆಲಸ ಮಾಡಪ್ಪ ಅಂದರೆ ಅವನಿಗೆ ಭಯ, ಹೆದರಿಕೆ ಎಲ್ಲ ಇರುತ್ತೆ. ಮನೆಯಲ್ಲೇ ಇದ್ಕೊಂಡು ಸಹಾಯ ಮಾಡ್ತಾ ಇರ್ತಾನೆ, ಪಾಪ ಒಳ್ಳೆ ಹುಡುಗನೇ. ಆದರೆ ಹೊರಗಡೆ ಹೋಗೋಕ್ಕೆ ಭಯ. ದೇವಿಕಾ ಹೇಳ್ತಿರ್ತಾಳೆ, ಒಂದು ಸ್ವಂತ ಹೋಟೆಲ್ ಸ್ಟಾರ್ಟ್ ಮಾಡೋ ಹಳ್ಳಿನಲ್ಲಿ, ಖಂಡಿತ ನಮಗೆ ಇದಕ್ಕಿಂತ ಸಂಪಾದನೆ ಚೆನ್ನಾಗಾಗತ್ತೆ, ನಾನು ಮನೆಯಿಂದ ನಿನಗೇನು ಬೇಕೋ ಹೆಲ್ಪ್ ಮಾಡ್ತೀನಿ ಅಂತ. ಅದಕ್ಕೂ ಒಪ್ತಾ ಇರಲ್ಲ ಮಾಧವ. ಯಾಕೆ ಅಂದರೆ ಪಾಪ ಅವನಿಗೆ ಭಯ. ಈ ಕಡೆ ಮದುವೆ ಆಗು ಅಂದರೆ ಬರೋ ಹುಡುಗಿ ಕೆಟ್ಟವಳಾದರೆ, ನಾವು ಅಮ್ಮ ಮಗನ ಬೇರೆ ಮಾಡಿಬಿಟ್ರೆ, ನಮ್ಮ ಮನೆಗೆ ಹೊಂದ್ಕೊಳ್ದೇ ಇದ್ದರೆ ಅವಾಗೇನು ಮಾಡೋದು? ಏನು ಬೇಡ ಅಮ್ಮ, ನಾವು ಹೀಗೆ ಇದ್ಬಿಡೋಣ, ನಾನು ಮದುವೆ ಆಗೋಕ್ಕೆ ಸಿದ್ಧ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಮಾಧವ. ಹೀಗಾಗಿ ದೇವಿಕಾ ಹಗಲು ರಾತ್ರಿ ಏನು ಮಾಡೋದು ಅಂತ ಯೋಚನೆಯಲ್ಲಿ ಬೀಳ್ತಾಳೆ. ಒಂದಿನ ಹೀಗಿರಬೇಕಾದ್ರೆ ಪಕ್ಕದ ಮನೆ ಸಾವಿತ್ರಮ್ಮ ದೇವಿಕಂಗೆ ಹೇಳ್ತಾಳೆ, ನೋಡು, ಹಳ್ಳಿಯಿಂದ ಆಚೆ ಹೊಸದಾಗಿ ಯಾರೋ ಸ್ವಾಮೀಜಿ ಅವ್ರ ಶಿಷ್ಯಂದಿರು ಬಂದು ಒಂದು ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಸ್ವಾಮಿಗೆ ದಿವ್ಯವಾದ ಶಕ್ತಿ ಇದೆಯಂತೆ. ನೀನು ಯಾಕೆ ಮಾಧವನ್ ಕರ್ಕೊಂಡು ಅವ್ರ ದರ್ಶನ ಪಡ್ಕೊಂಡು ಬರಬಾರ್ದು ಅಂತ ಸಾವಿತ್ರಮ್ಮ ಹೇಳ್ತಾರೆ ದೇವಿಕಂಗೆ ಈ ಸಲಹೆ ಇಷ್ಟ ಆಗಿ ಮಾಧವನ್ ಕರ್ಕೊಂಡು ಆಶ್ರಮ ತಲುಪ್ತಾಳೆ. ಆವಾಗ ಸುಮಾರು 5 ಗಂಟೆ. ಇಬ್ಬರು ಸ್ವಾಮೀಜಿಗೆ ವಂದನೆ ಮಾಡ್ತಾರೆ. ಸ್ವಾಮೀಜಿ ಆಶೀರ್ವಾದ ಮಾಡ್ತಾರೆ. ಆವಾಗ ದೇವಿಕಾ ತನ್ನ ಸಮಸ್ಯೆಗಳನ್ನೆಲ್ಲ ಸ್ವಾಮೀಜಿ ಹತ್ರ ಹೇಳ್ತಾಳೆ. ತನ್ನ ಮಗನ ಪ್ರಾಬ್ಲಮ್ ಬಗ್ಗೆ, ತನ್ನ ಕಷ್ಟಗಳ ಬಗ್ಗೆ, ಅವನಿಗೆ ಮದುವೆ ಮಾಡಬೇಕು ಅಂದ್ಕೊಳ್ಳಿರೋ ಬಗ್ಗೆ, ಮಾಧವ ಬೇಡ ಅಂತಿರೋದ್ರ ಬಗ್ಗೆ ಎಲ್ಲದನ್ನು ಹೇಳ್ತಾಳೆ. ಸ್ವಾಮಿ ಸಮಾಧಾನ ಚಿತ್ತದಿಂದ ಎಲ್ಲನೂ ಕೇಳಿಸ್ಕೊತಾನೆ. ನಂತರ ಹೇಳ್ತಾನೆ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಇವತ್ತು 7 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ನಮ್ಮ ಆಶ್ರಮದಲ್ಲಿರೋ ದೇವರಿಗೆ. ಆ ಮಹಾಮಂಗಳಾರತಿ ನಂತರ ನಾನು ನಿಮಗೆ ಮಂತ್ರಿಸಿದ ಶಿವಲಿಂಗನ ಕೊಡ್ತೀನಿ. ಅದನ್ನು ತಗೊಂಡೋಗಿ ನಿಮ್ಮ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ. ಅಷ್ಟೇ ಅಲ್ಲ, ಇವತ್ತು 7:30 ಸುಮಾರಿಗೆ ನಮ್ಮ ಆಶ್ರಮದಲ್ಲಿ ಭೋಜನ ಕೊಡ್ತಿದ್ದೀವಿ. 4-5 ಜನ ಸಾಹುಕಾರರು ಸುತ್ತಮುತ್ತ ಹಳ್ಳಿಯಲ್ಲಿರೋರು ಅಂದ್ಕೊಂಡಿದ್ರಂತೆ ಭೋಜನ ಕೊಡಬೇಕು ಅಂತ. ಇವತ್ತು 4-5 ಬಗೆಯ ಸಿಹಿ ತಿಂಡಿ ಇದೆ ಭೋಜನದಲ್ಲಿ. ದಯವಿಟ್ಟು ನೀವು ಉಳ್ಕೊಂಡು ಪೂಜೆ ಮಾಡಿ ಶಿವಲಿಂಗ ತಗೊಂಡು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಗುರುಗಳು ಅಮ್ಮ ಮಗನಿಗೆ ಹೇಳ್ತಾರೆ.
ಅಮ್ಮ ಮಗ ಇಬ್ರಿಗೂ ತುಂಬ ಖುಷಿಯಾಗತ್ತೆ. ಮಾಧವಂಗಂತೂ ತನ್ನ ದೌರ್ಬಲ್ಯ ಹೊರಟೇ ಹೋಯಿತು, ತನಗೇನೂ ಪ್ರಾಬ್ಲಮ್ಸ್ ಆಗಲ್ಲ ಇನ್ಮೇಲೆ ಅಂತ ಯೋಚನೆ ಮಾಡ್ತಾನೆ. ಅಷ್ಟೇ ಅಲ್ಲ, ಸ್ವೀಟ್ ಅಂದರೆ ಅವನಿಗೆ ತುಂಬ ಇಷ್ಟ, ಮನಸ್ಸಲ್ಲಿ ತುಂಬ ಖುಷಿಯಾಗಿರ್ತಾನೆ. ನೀವಲ್ಲಿ ಹೋಗಿ ಭಜನೆಯಲ್ಲಿ ಸೇರ್ಕೊಳ್ಳಿ ಅಂತ ಗುರುಗಳು ಹೇಳ್ತಾರೆ ಇವರಿಬ್ರಿಗೆ. ಇಬ್ಬರು ಹೋಗ್ತಾ ಇರ್ತಾರೆ. ಇನ್ನೇನು ಸ್ವಲ್ಪ ದೂರ ಹೋಗ್ತಾ ಇರೋ ಮಾಧವನ್ನ ಗುರುಗಳು ಮಾಧವ ಬಾರಪ್ಪ ಇಲ್ಲಿ ಅಂತ ಕರೀತಾರೆ. ಮಾಧವ ಖುಷಿಯಾಗೇ ಬರ್ತಾನೆ. ನೋಡು ಮಾಧವ, ನಾನು ಸಂಜೆ ಪೂಜೆ ಮಾಡ್ಕೊಳ್ಬೇಕಾಗಿದೆ, ನನ್ನ ಶಿಷ್ಯಂದಿರು ಪಕ್ಕದ ಹಳ್ಳಿನಲ್ಲಿ ಯಾವುದೋ ಪೂಜೆ ಇದೆ ಅಂತ ಹೋಗಿದ್ದಾರೆ. ನನಗೆ ದಿನ ಪೂಜೆ ಮಾಡ್ಕೊಡ್ಬೇಕಾದ್ರೆ ಈ ಆಶ್ರಮದಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಒಂದು ನದಿ ಹರಿಯುತ್ತೆ. ಆ ನದಿ ನೀರೇ ಉಪಯೋಗಿಸೋ ಅಭ್ಯಾಸ. ನೀನು ದಯವಿಟ್ಟು ಈ ಪಾತ್ರೆನಲ್ಲಿ ಪಕ್ಕದಲ್ಲಿ ಇರೋ ನದಿ ನೀರು ತೊಗೊಂಡು ಬರ್ತೀಯಾ ಅಂತ ಕೇಳ್ತಾನೆ. ಮಾಧವ ಒಪ್ಕೋತಾನೆ, ಖುಷಿಯಾಗೆ ಒಪ್ಕೋತಾನೆ. ಆವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ, ನದಿ ಸ್ವಲ್ಪ ಆಳ ಇದೆ ಒಂದು, ಇನ್ನೊಂದು ಒಂದು ಸರಿ ಪಾತ್ರೆನಲ್ಲಿ ನೀರು ತುಂಬಿಸ್ಕೊಂಡ್ಮೇಲೆ ದಾರಿ ಉದ್ದಕ್ಕೂ 1 ಡ್ರಾಪ್ ಚೆಲ್ಲೋ ಹಾಗಿಲ್ಲ, ಅಷ್ಟು ಹುಷಾರಾಗಿ ತುಂಬಿಸ್ಕೊಂಡಿದ್ದ ನೀರು ಸಂಪೂರ್ಣವಾಗಿ ತೊಗೊಂಡು ಬರಬೇಕು ಆಶ್ರಮಕ್ಕೆ ಅಂತ ಹೇಳ್ತಾರೆ. ಮಾಧವ ಇದಕ್ಕೂ ತುಂಬ ಸಂತೋಷವಾಗಿ ಒಪ್ಕೊಂಡು ಹೊರಡ್ತಾನೆ. ದೇವಿಕಾ ಅಲ್ಲೇ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಮಗನಿಗೆ ಕಾಯ್ತಾ ಇರ್ತಾಳೆ. ಸ್ವಲ್ಪ ಹೊತ್ತು ಆದಮೇಲೆ ಮಾಧವ ಬರ್ತಾನೆ. ಆವಾಗಲೂ ಖುಷಿಯಾಗಿರ್ತಾನೆ. ಅವನ ಮುಖ ನೋಡಿ ಗುರುಗಳಿಗೆ ಖುಷಿಯಾಗತ್ತೆ. ಮಾಧವ, ಏನಪ್ಪ ನೀರು ತರೋದು ಕಷ್ಟ ಆಯಿತಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ದೇವಿಕಾನು ಬಂದಲ್ಲಿ ಸೇರ್ಕೋತಾಳೆ. ಇಲ್ಲ ಗುರುಗಳೇ, ನೀವು ಹೇಳಿದ ನದಿನಲ್ಲಿ ನಾನು ನೀರು ತೊಗೊಂಡು ಬಂದಿದ್ದೀನಿ, ದಾರಿನಲ್ಲಿ 1 ಡ್ರಾಪ್ ಸಹ ಚೆಲ್ಲಿಲ್ಲ ಅಂತ ಹೇಳ್ತಾನೆ. ಆವಾಗ ಗುರುಗಳು ಮುಗುಳ್ನಕ್ಕು ಕೇಳ್ತಾರೆ, ನಾನು ನದಿ ಆಳವಾಗಿದೆ ಮತ್ತು 1 ಡ್ರಾಪ್ ನೀರು ಚೆಲ್ಲಂಗಿಲ್ಲ ಅಂದಾಗ ನಿನಗೆ ಭಯ ಆಗಲಿಲ್ವಾ ಅಂತ. ಆವಾಗ ಮಾಧವ ಹೇಳ್ತಾನೆ, ಇಲ್ಲ ಗುರುಗಳೇ, ಭಯ ಆಗಲಿಲ್ಲ, ದಾರಿನಲ್ಲೂ ಭಯ ಆಗಲಿಲ್ಲ, ನನ್ನ ಗಮನ ಪೂರ್ತಿ ನಿಮ್ಮ ಪೂಜೆ ನಿರ್ವಿಘ್ನವಾಗಿ ಆಗಲಿ ಅನ್ನೋದ್ರ ಕಡೆ ಇತ್ತು, ಹಾಗಾಗಿ ನಾನು ಬೇಗ ನೀರು ತುಂಬಿಸ್ಕೊಂಡು 1 ಡ್ರಾಪ್ ಚೆಲ್ಲದಲ್ಲೇ ತಂದಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಗುರುಗಳು ಅಮ್ಮ ಮಗನ್ನ ನೋಡಿ ಮುಗುಳ್ನಕ್ಕು ಹೇಳ್ತಾರೆ, ಮಾಧವ, ನಿನ್ನ ಸಮಸ್ಯೆಗೆ ಇವತ್ತು ನೀನೇ ಪರಿಹಾರ ಕೊಟ್ಟಿದ್ಯಾ ನೋಡು ಅಂತ. ಅರ್ಥ ಆಗಲ್ಲ ಅಮ್ಮ ಮಗಂಗೆ. ಇಬ್ಬರು ಅವರು ಸ್ವಾಮೀಜಿ ಮುಖನ ನೋಡ್ತಾ ಇರ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ಮೊದಲನೇದಾಗಿ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ನನ್ನ ಹತ್ರ ಹೇಳ್ಕೊಂಡಾಗ ನಾನು ನಿಮ್ಗೆ ಹೇಳಿದೆ, ನಾನು ಮಂತ್ರಿಸಿದ ಶಿವಲಿಂಗು ಕೊಡ್ತೀನಿ, ಅದರಿಂದ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅಂತ. ನಿಮ್ಮಿಬ್ಬರಿಗೂ ಖುಷಿ ಆಯಿತು. ಮತ್ತು ಇವತ್ತು ಭೋಜನದಲ್ಲಿ ಒಂದು 3-4 ಬಗೆಯ ಸಿಹಿ ತಿಂಡಿಗಳಿದೆ ಅಂದಾಗ ಮಾಧವಂಗೆ ತುಂಬ ಖುಷಿ ಆಯಿತು. ನನಗನ್ಸುತ್ತೆ ಮಾಧವ, ನಿಮಗೆ ಸಿಹಿ ಅಂದರೆ ಇಷ್ಟ ಅಲ್ವಾ ಅಂತ ಕೇಳ್ತಾರೆ. ಕೇಳಿದ್ರು ಮಾಧವನ್ನ. ಮಾಧವ ಹೌದು ಅಂತ ತಲೆ ಆಡಿಸ್ತಾ, ನೋಡು, ನೀನು ನೀರು ತರಕ್ಕೆ ಕೆರೆಗೆ ಹೋದಾಗ ನಿನ್ನ ಗಮನ ಪೂರ್ತಿ ಎಲ್ಲಿತ್ತು ಅಂದರೆ, ಗುರುಗಳು ಬೇಗ ಪೂಜೆ ಮುಗಿಸಿದ್ರೆ ನನಗೆ ಮಂತ್ರಿಸಿದ ಶಿವಲಿಂಗು ಕೊಡ್ತಾರೆ, ಆ ಶಿವಲಿಂಗನ ಮನೆಗೆ ತಗೊಂಡೋಗಿ ಪೂಜೆ ಮಾಡಿದ್ರೆ ನನ್ನ ಸಮಸ್ಯೆಗಳು ಬಗೆಹರಿಯುತ್ತೆ, ಮತ್ತು ಭೋಜನ ಮಾಡ್ಬೋದು, ತುಂಬ ಚೆನ್ನಾಗಿರೋ ತುಂಬ ಸಿಹಿ ತಿಂಡಿಗಳಿರೋ ಭೋಜನ ಮಾಡ್ಬೋದು ಅನ್ನೋದ್ರ ಕಡೆ ನಿನ್ನ ಗಮನ ಇತ್ತು. ಹಾಗಾಗಿ ನದಿ ಆಳ ಇದೆ ಅಂದರೂ ನಿನಗೆ ಭಯ ಆಗಲಿಲ್ಲ, 1 ಡ್ರಾಪ್ ನೀರು ಚೆಲ್ಲಬಾರ್ದು ಅಂದಾಗಲೂ ನಿನಗೆ ಭಯ ಆಗಲಿಲ್ಲ. ಇದೇ ನೀತಿ, ಇದೇ ರೀತಿನ ನೀನೆಲ್ಲ ಕೆಲಸಗಳಿಗೂ ಅಪ್ಲೈ ಮಾಡಬೇಕು. ನಿನ್ನ ಗಮನ ಒಂದು ಕೆಲಸನ ಮುಗಿಸ್ಬೇಕು, ಆ ಕೆಲಸದಿಂದ ಆಗೋ ಪ್ರಯೋಜನಗಳ ಬಗ್ಗೆ ನಿನ್ನ ಕಾನ್ಸಂಟ್ರೇಷನ್ ಇದ್ದರೆ ನಿನಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಭಯ ಆಗೋಲ್ಲ. ಮಾಡೋ ಕೆಲಸನ ಖುಷಿಯಿಂದ ಮಾಡಬೇಕು. ಖುಷಿ ಇದ್ದ ಕಡೆ ಅನುಮಾನಗಳು, ಭಯ ಕಾಡೋಲ್ಲ. ಈಗ ಹಪ್ಪಳ ಕೊಟ್ಟು ಬಾ ಅಂದರೆ ನಿಮ್ಮ ತಾಯಿ ಹೇಳಿದ್ರೆ, ನೀನು ನಿಮ್ಮ ತಾಯಿಗೆ ಕಾಲು ನೋವಿದೆ, ವಯಸ್ಸಾಗಿದೆ, ಹಪ್ಪಳ ಕೊಡೋದ್ರಿಂದ ಅವಳಿಗೆ ಸಹಾಯ ಆಗತ್ತೆ, ಅವಳ ಕಾಲು ನೋವು ಸ್ವಲ್ಪ ಕಡಿಮೆ ಆಗುತ್ತೆ, ನನ್ನಿಂದ ನಮ್ಮಮ್ಮಂಗೆ ಹೆಲ್ಪ್ ಆಗುತ್ತೆ, ನಮ್ಮ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ನಿನಗೆ ಹಪ್ಪಳಗಳು ಒಡೆದು ಹೋಗ್ಬೋದು ಅನ್ನೋ ಭಯ ಕಾಡಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಮನಸ್ಸಿನಲ್ಲಿ ಖುಷಿ ಇರಬೇಕು, ಮಾಡ್ತೀನಿ ಅಂತ ಆತ್ಮವಿಶ್ವಾಸ ಇರಬೇಕು. ಆ ಕೆಲಸ ಪಾಸಿಟಿವ್ ರೀತಿನಲ್ಲಿ ಎಂಡ್ ಆದರೆ, ಆ ಕೆಲಸ ಸಂಪೂರ್ಣವಾಗಿ ಚೆನ್ನಾಗಾದರೆ ಅದರಿಂದ ಆಗೋ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನೀನು ಆಲೋಚನೆ ಮಾಡಿದ್ರೆ ಜೀವನದಲ್ಲಿ ಯಾವುದೇ ಕೆಲಸ ಮಾಡೋಕ್ಕೂ ಭಯ ಆಗಲ್ಲ, ಖುಷಿ ಇರುತ್ತೆ ಅಂತ ಗುರುಗಳು ಅಮ್ಮ ಮಗನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾಧವಂಗೆ ತುಂಬ ಖುಷಿ ಆಗತ್ತೆ.
ಸಂಜೆ ಪೂಜೆ ಆಗೋ ತನಕ ಇದ್ದು ಭೋಜನ ಮಾಡಿಕೊಂಡು ಅಮ್ಮ ಮಗ ಖುಷಿಯಿಂದ ತಮ್ಮ ಹಳ್ಳಿಯಲ್ಲಿರೋ ಮನೆ ಸೇರ್ತಾರೆ. ನಿಮಗೆ ಈ ಕಥೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ಕಥೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಈ ವಿಡಿಯೋ ಶೇರ್ ಮಾಡಿ. ಇನ್ನೊಂದು ಮೋಟಿವೇಶ್ನಲ್ ವಿಡಿಯೋಗೆ ನೋಡ್ತಾ ಇರಿ ಆಕಾಶ ಶೈನ್ಸ್. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.